ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದು ಬಂದುಬಿಟ್ಟು ನಮಗೆ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ನಿನ್ನೆ ವ್ಲಾಗು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು 5 o'clockಗೆ ಎದ್ದಿದ್ದೀನಿ. ಡೈಲಿ ಎದ್ದೇಳೋ ಅಭ್ಯಾಸ ಮಾಡಿಕೊಂಡ್ರೆ ಪಕ್ಕ ನಮಗೆ ವಿತೌಟ್ ಅಲಾರಮ್ ಕೂಡ ನಾವಂತೂ ಎದ್ದೇಳ್ತೀವಿ. ನಾನಂತೂ ಇವತ್ತು 5 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇನ್ನು ಕಿಚನಲ್ಲಿ ಬಂದು ಫಸ್ಟು ನಾನಿಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ. ಯಾಕಂದರೆ ನಾನಂತೂ 8:15 ಒಳಗಡೆ ಸ್ಕೂಲ್ಗಂತೂ ಹೋಗಬೇಕು, ಮನೆ ಬಿಡಬೇಕಲ್ಲ. ಹಾಗಾಗಿಬಿಟ್ಟು ಇನ್ನು ಲೇಟ್ ಮಾಡಿಬಿಟ್ರೆ ಲೇಟ್ ಆಗಿಬಿಡುತ್ತೆ. ಅದರಲ್ಲಿ 2 hours ನಾನಂತೂ ಟೈಮಿಂಗ್ ಇಡೋದು. ಹಾಗಾಗಿ ಬೇಗನೆ ಹಾಕಿಬಿಟ್ರೆ ಬೇಗ ಬಟ್ಟೆ ಎಲ್ಲ ವಾಶ್ ಆದರೆ ಆಮೇಲೆ ಎಲ್ಲ ಒಣಗಿಸ್ಬಿಟ್ಟು ಹೋಗ್ತೀನಿ. ಇನ್ನು ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ. ಆ್ಯಂಡ್ ಇವತ್ತು ಸಾಂಬಾರು ಬಂದು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ನುಗ್ಗೆಕಾಯಿನ ತೊಗೊಂಡಿದ್ದೀನಿ, ಊರಿಂದ ತೊಗೊಂಬಂದಿದ್ದೆ. ಸ್ವಲ್ಪ ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ಇದನ್ನು ತೊಳ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ನೀರು, ಒಂದು ಸ್ವಲ್ಪ ಸಾಲ್ಟು, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು, ಎಣ್ಣೆ ಹಾಕೋದ್ರಿಂದ ನಮಗೆ ತೊಗರಿಬೇಳೆ ಬೇಗನೆ ಬೇಯುತ್ತೆ. ಹಾಗೆ ಸೊ ಲಿಡ್ನ ಕ್ಲೋಸ್ ಮಾಡಿ ವಿಷಲಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾನಂತೂ 1-2 ವಿಷಲ್ ಕೂಗಿಸ್ಕೊತೀನಿ. ಅಂದರೆ ಒಂದು 50 to 60% ಬೇಳೆ ನನಗೆ ಬೇಯಬೇಕು, ಅದಕ್ಕೋಸ್ಕರ. ಆಮೇಲೆ ಇನ್ನು ತರಕಾರಿ ಎಲ್ಲ ಕೂಡ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊತೀನಿ. ಇನ್ನೊಂದು ಕಡೆ ಒಂದು ಕಡೆ ಬೇಳೆಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ನಾನು ನುಗ್ಗೆಕಾಯಿ, ಟೊಮೊಟೊ, ಸೊ ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಟೊಮೊಟೊ ಕೂಡ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಇವಾಗ ಟೀಗೆ ಇಟ್ಟಿದ್ದೀನಿ. ಸೊ ಟೀ ಅಂತೂ ಕಂಪಲ್ಸರಿ ಅಲ್ಲ, ಟೀ ಕುಡಿದಿಲ್ಲ ಅಂದರೆ ಎನರ್ಜಿನೇ ಬರಲ್ಲ, ನಿದ್ದೆನೇ ಹೋಗಲ್ಲ. ಅದಕ್ಕೋಸ್ಕರ ಅಂದರೆ ನಿದ್ದೆ ಇನ್ನೂ ಬರ್ತಾನೇ ಇರುತ್ತೆ. ಹಾಗೆ ಟೀ ಕುಡಿದ್ಬಿಟ್ರೆ ಒಂದು ರಿಲ್ಯಾಕ್ಸ್ ಫೀಲ್ ಆಗುತ್ತಲ್ಲ, ಹಾಗೆ. ಆ್ಯಂಡ್ ಇನ್ನು ಟೊಮೊಟೊ ಬಾತ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗ ಟೊಮೊಟೊ ಬಾತ್ ಅಂತೂ ಆಗಬೇಕು. ಸಾಂಬಾರು ಲೇಟ್ ಆದರೂ ಓಕೆ. ಆ್ಯಕ್ಚುಲಿ ಸಾಂಬಾರು ಬಂದು ಈವ್ನಿಂಗ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಟೊಮೊಟೊ ಬಾತ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ದಿನ ಅಂತೂ ಬೆಳಗ್ಗೆನೇ ರೈಸ್, ಸಾಂಬಾರು, ಮುದ್ದೆ ಮಾಡಿಬಿಡ್ತೀನಿ. ಬಟ್ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈ ನಡುವೆ ನಮ್ಮ ಮಕ್ಕಳಂತೂ ಬೆಳಗ್ಗೆ ಟೈಮು ರೈಸೇ ತಿಂತಾ ಇಲ್ಲ. ಅಂದರೆ ರೈಸ್ ಐಟಮ್ ಬ್ರೇಕ್ಫಾಸ್ಟ್ ಮಾಡಿದಾಗ ತಿಂತಾನೇ ಇಲ್ಲ. ಯೂಶ್ವಲಿ ನಾನು ರೈಸ್ ಐಟಮ್ ಬ್ರೇಕ್ಫಾಸ್ಟ್ ಮಾಡೋದು ಅಂತಂದರೆ ಪಲಾವು ಬಿಟ್ಟರೆ ಟೊಮೊಟೊ ಬಾತು ಆ್ಯಂಡ್ ಬಿಸಿಬೇಳೆ ಬಾತ್ ಅಷ್ಟೇ. ಇನ್ನು ಚಿತ್ರಾನ್ನ, ಪುಳಿಯೋಗರೆ ಅದೆಲ್ಲ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಕಂಪ್ಲೀಟಾಗಿ. ಒಂದೊಂದು ದಿವಸ ಅನ್ನ ಸಾಂಬಾರು ಮುದ್ದೆನೇ ಮಾಡಿಬಿಡ್ತೀನಿ. ಓಕೆ, ಸಾಂಬಾರು ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ತಿನ್ಕೊಂಡು ಹೋಗ್ತಾರೆ. ಈ ಥರ ಟೊಮೊಟೊ ಬಾತು ಕೂಡ ತಿಂತಾರೆ. ಬಟ್ ಇವತ್ತು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಡೈಲಿ ಅನ್ನ ಸಾಂಬಾರು ಅಂದ್ರೂ ಕಷ್ಟನೇ. ಅದಕ್ಕೋಸ್ಕರ ನಾನಿಲ್ಲಿ ಟೊಮೊಟೊ ಬಾತ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಕೊಬ್ಬರಿ ತುರಿಯೋಕ್ಕೆ ಬರುತ್ತೆ, ಈ ಥರ ಈಲ್ಗೆ ಮಣೆ ಅಂತೀವಲ್ಲ ನಾವು ತರಕಾರಿ ಕಟ್ ಮಾಡೋದು, ಇದರಲ್ಲಿ ಯಾರಿಗೆಲ್ಲ ಕೊಬ್ಬರಿ ತುರಿಯೋಕ್ಕೆ ಬರುತ್ತೆ ಅಂತೇಳಿ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ಸ್ ಮಾಡಿ. ನಾನಂತೂ ಮದುವೆ ಆಗಿರೋ ವಸ್ತುರಲ್ಲಿ ನನಗಂತೂ ಗೊತ್ತಾಗ್ತಾನೆ ಇರಲಿಲ್ಲ. ತುಂಬ ದಿನ ಟೈಮ್ ತಗೊಂಡು ನಾನಂತೂ ಕಲ್ತಿದ್ದೀನಿ. ಸೊ ಕೊಬ್ಬರಿ ತುರಿನ ನಾನು ಮಸಾಲೆಗೆ ರುಬ್ಬೋದಿಲ್ಲ. ನಾನಂತೂ ಟೊಮೊಟೊ ಬಾತ್ ಯಾವುದೇ ಥರ ಮಸಾಲೆ ಅಂತೂ ರುಬ್ಕೊಳ್ಳಲ್ಲ. ಹಾಗೆ ಟೊಮೊಟೊ ಗೊಜ್ಜು ಹೇಗೆ ಮಾಡ್ತೀವೋ ಅದೇ ಥರ ಹಾಕ್ಬಿಟ್ಟು ಸ್ವಲ್ಪ ಬಿರಿಯಾನಿ ಮಸಾಲೆ, ಚಿಲ್ಲಿ ಪೌಡರ್ ಅಷ್ಟೇ, ಅದಕ್ಕೆ ಬಿಟ್ಟು ನಾನು ಏನೂ ಹಾಕೋದೇ ಇಲ್ಲ. ಇದು ಹಸೆ ಕೊಬ್ಬರಿ ತುರಿನ ಜಸ್ಟ್ ಮೇಲ್ಗಡೆ ಹಾಕ್ತೀನಿ. ಅದು ಟೊಮೊಟೊ ಗೊಜ್ಜು ರೈಸ್ ನಾವು ಹೇಗೆ ತಿಂತೀವೋ ಚೆನ್ನಾಗಿರುತ್ತಲ್ಲ, ಸೊ ಅದೇ ಟೇಸ್ಟ್ ಬರುತ್ತೆ ಈ ಟೊಮೊಟೊ ಬಾತು. ನಮ್ಮ ಮನೇಲಿ ಈ ಥರ ಇಷ್ಟ ಅಂತ ಹೇಳಿ ಈ ಥರ ಮಾಡ್ತೀನಿ. ಮತ್ತು ಇಲ್ಲಿ ಬೇಳೆ ಎಲ್ಲ ಒಂದು 50% ಬೆಂದಿದೆ. ಆಮೇಲೆ ನುಗ್ಗೆಕಾಯಿ, ಟೊಮೊಟೊ, ಉಪ್ಪು, ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ, ಸೊ ಎಲ್ಲನೂ ಹಾಕ್ಬಿಟ್ಟು 1-2 ವಿಷಲ್ ಕೂಗಿಸ್ಕೊತೀನಿ. ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ನಮಗೆ ನುಗ್ಗೆಕಾಯಿ ಸಾಂಬಾರಂತೂ ರೆಡಿ ಆಗುತ್ತೆ. ನಾನು ಬೇಳೆ ಏನಕ್ಕೆ ಮೊದಲೇ ಕೂಗಿಸ್ಕೊತೀನಿ ಅಂದರೆ 1-2 ವಿಷಲು, ಬಿಕಾಸ್ ಬೇಳೆ ತರಕಾರಿ ಎಲ್ಲ ಜೊತೆಗೆ ಹಾಕಿದ್ರೆ ಬೇಳೆ ಎಲ್ಲ ಹಂಗೆ ಇರುತ್ತೆ, ತರಕಾರಿ ಎಲ್ಲ ಬೆಂದೋಗ್ಬಿಡುತ್ತೆ, ಅಂದರೆ ನುಗ್ಗೆಕಾಯಿ ಎಲ್ಲ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಬೇಳೆನ ಬೇಯಿಸ್ಕೊಂಡು ಆಮೇಲೆ ನುಗ್ಗೆಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಸೊ ಬೇಳೆ ಬೇಗ ಬೇಯೋ ಅಂಥ ಬೇಳೆ ಆದರೆ ಬೇಕಿದ್ರೆ ಹಾಗೆ ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು. ಇನ್ನು ಜ್ಯೂಸ್ಗೆ ತರಕಾರಿ ಎಲ್ಲ ಕೂಡ ಕಟ್ ಮಾಡಿದೆ. ಇವಾಗ ಮಿಕ್ಸಿ ಎಲ್ಲ ಇಟ್ಬಿಟ್ಟು ಎಲ್ಲನ ಅರೇಂಜ್ ಮಾಡಿಬಿಟ್ಟು ಇನ್ನು 2 ಜ್ಯೂಸ್ ರೆಡಿ ಮಾಡ್ಕೋಬೇಕು. ಬೀಟ್ರೂಟು, ಕ್ಯಾರೆಟ್ ಜ್ಯೂಸು ಮತ್ತು ಇನ್ನೊಂದು ಇವತ್ತು ಕುಂಬಳಕಾಯಿ ಜ್ಯೂಸನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಜ್ಯೂಸ್ ಮಾಡಿದ ದಿನ ಅಂತೂ ಈ ಜ್ಯೂಸ್ ಮಾಡೋಕ್ಕೆ ಅಂತ ಮಿನಿಮಮ್ 15-20 ಮಿನಿಟ್ಸ್ ಬೇಕೇ ಬೇಕು. ಅಂದರೆ ಅದೆಲ್ಲ ಕಟ್ ಮಾಡೋಕ್ಕೆ, ಜ್ಯೂಸ್ ಮಾಡೋಕ್ಕೆ, ಮತ್ತು ಮಾಡಾದಮೇಲೆ ಅದೆಲ್ಲ ತೊಳಿಯೋಕ್ಕೆ, ಎಲ್ಲದಕ್ಕೂ ಸೇರಿ ಒಂದು 20 ಮಿನಿಟ್ಸ್ ಅಂತೂ ಬೇಕೇ ಬೇಕು ಫ್ರೆಂಡ್ಸ್. ಏನು ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ನಾನಂತೂ ಒಂದೊಂದು ದಿವಸ ಏನಾದರೂ ಲೇಟ್ ಆಯಿತು ಎದ್ದೇಳೋದಂದರೆ ಅವತ್ತು ಜ್ಯೂಸೇ ಮಾಡೋದಿಲ್ಲ. ವೀಕ್ಲಿ 3 to 4 ಟೈಮ್ಸ್ ಅಲ್ವಾ ಜ್ಯೂಸ್ ಮಾಡೋದು.
ಅದಕ್ಕೋಸ್ಕರ ಜ್ಯೂಸ್ ಎಲ್ಲ ಆಯಿತು. ಇವಾಗ ಎಲ್ಲನೂ ತೆಗೆದ್ಬಿಟ್ಟು ಅದರಲ್ಲಿ pippe ಎಲ್ಲ ಬಂದಿರುತ್ತಲ್ಲ, ಸೊ ಅದನ್ನೆಲ್ಲ ಕೂಡ ಡಸ್ಟ್ಬಿನ್ಗೆ ಆಗಬೇಕು. ಅಂದರೆ ಅದನ್ನೆಲ್ಲ ಕೂಡ ಈಗ ಕಸ ತುಂಬಕ್ಕೆ ನಾನೊಂದು ಕವರ್ ಇಟ್ಟಿರ್ತೀನಲ್ಲ, ಸೊ ನಾನು ಯಾವಾಗ ಜ್ಯೂಸ್ ಎಲ್ಲ ಮಾಡ್ತೀನೋ ಅವತ್ತಿನ ದಿನ ಅಂತೂ ಅದು ಪೀಲ್ ಅಪ್ ಮಾಡಿರೋದು ಸಿಪ್ಪೆ ಮತ್ತು ಈ ಪಿಪ್ಪಿ ಎಲ್ಲ ಕೂಡ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಒಣಗಿರೋ ಕಸ ಮತ್ತು ಹಸೆ ಕಸ ಅಂತ ಹೇಳ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಕವರ್ಗೆಲ್ಲ ಹಾಕಿಬಿಟ್ಟು ನಾವು ಜ್ಯೂಸ್ ಮಾಡಿದ ದಿನವೇ ಜಾಸ್ತಿ ನಮಗೆ ವೆಟ್ ಅನ್ನೋದು ಕಸ ಜಾಸ್ತಿ ಆಗುತ್ತೆ. ಕವರ್ಗೆ ಕಟ್ಬಿಟ್ಟು ಹಂಗೆ ಇಡ್ತೀನಿ, ಹಂಗಂಗೆ ಕೊಟ್ಬಿಡ್ತೀನಿ ಡಸ್ಟ್ಬಿನ್ಗೆ. ಇಲ್ಲಿ ನೋಡಿ ನಮ್ಮ ಚಿಕ್ಕ ಮಗಳು ಎಷ್ಟು ಚೆನ್ನಾಗಿ ಎದ್ದು ರೆಡಿ ಆಗಿಬಿಟ್ಟು ಇಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ ಅಂತೇಳಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ. ಮತ್ತು ಟಿ ವಿ ಇಟ್ಕೊತೀನಿ ಅಂತ ಕೂತಿದ್ದಾಳೆ. ನಾನು ಹೇಳ್ತಾ ಇದ್ದೀನಿ ಟಿ ವಿ ನೋಡಬೇಡ, ಇವತ್ತು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ ಆನ್ಸರ್ ಮಾಡು ಅಂತ. ಬನ್ನಿ ಸೌತೆಕಾಯಲ್ಲಿ ಈ ಸಮ್ಮರ್ಗೆ ಸೌತೆಕಾಯಲ್ಲಿ ಸಲಾಡು, ಸೂಪರ್ ಆಗಿರೋ ಸಲಾಡ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ಹುರಿದಿರೋ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಜಸ್ಟ್ ಒಂದು ಪಲ್ಸ್ ಕೊಟ್ಟಿದ್ದೀನಿ. ಮತ್ತು ಸೌತೆಕಾಯಿನ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಪೀಲ್ ಅಪ್ ಮಾಡಿ. ಆಮೇಲೆ ಇವಾಗ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು. ಬೇಕಿದ್ದರೆ ನಾವು ಒಂದು ಸ್ಪೂನ್ ಆಯಿಲ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರಿಗೆ. ಅದಕ್ಕೋಸ್ಕರ ಆ ಒಗ್ಗರಣೆಯಲ್ಲೇ ಒಂದು ಸ್ಪೂನ್ ಒಗ್ಗರಣೆ ತೊಗೊಂಡು ಅದಕ್ಕೆ ಹಾಕ್ಕೊತೀನಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಆ ಗ್ಯಾಪಲ್ಲಿ ಆ ಒಗ್ಗರಣೆ ರೆಡಿ ಆಗೋ ಆ ಗ್ಯಾಪಲ್ಲಿ ಸುಮ್ಮನೆ ಯಾಕೆ ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಿಚನ್ ಕೌಂಟರ್ ಟಾಪಲ್ಲಿ ಏನಾದರೂ ಇದ್ದರೆ ಅದನ್ನೆಲ್ಲ ಎತ್ತಿಡೋದು ಮತ್ತು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ಕೂಡ ಪಟ ಅಂತ ಮಾಡ್ಕೊತೀನಿ. ಆ ಗ್ಯಾಪಲ್ಲಿ ನಾನು ಜ್ಯೂಸ್ ಕೂಡ ಕುಡ್ದಿರಲಿಲ್ಲ, ಬೀಟ್ರೂಟ್ ಜ್ಯೂಸು, ಅದನ್ನು ಇವಾಗ ಕುಡಿತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಒಗ್ಗರಣೆ ಕೂಡ ರೆಡಿ ಆಯಿತು. ಅದರಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಒಗ್ಗರಣೆ ತೊಗೊಂಡು ಇಲ್ಲಿ ನಾನು ಸಲಾಡ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಸೆ ಕೊಬ್ಬರಿ ತುರಿ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಸೆ ಕೊಬ್ಬರಿ ತುರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ನಡೆಯುತ್ತೆ. ಅದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನಮಗೆ ಸಲಾಡ್ ಅಂತೂ ರೆಡಿ ಆಗುತ್ತೆ. ಇಲ್ಲಿ ನಮಗೆ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು. ಬನ್ನಿ ಇವಾಗ ಸಲಾಡ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ರಿಯಲಿ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ. ನಾನು ಸಾಲ್ಟ್ ಆಲ್ರೆಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಮತ್ತೆ ಹಾಕಿಲ್ಲ. ಸೊ ಸಾಲ್ಟ್ ಕಮ್ಮಿ ಇದ್ದರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರಂತೂ ರೆಡಿ ಆಯಿತು, ಮತ್ತು ಟೊಮೊಟೊ ಬಾತ್ ರೆಡಿ ಆಯಿತು, ಸಲಾಡ್ ರೆಡಿ ಆಯಿತು. ಇಷ್ಟೆಲ್ಲ ಮಾಡಿದ್ದೀನಿ, ಜ್ಯೂಸ್ ಎಲ್ಲ ಮಾಡಿದ್ದೀನಿ. ಸೊ ನಂದು ಇವತ್ತು ಮಾರ್ನಿಂಗ್ ಅಂತೂ ಇಷ್ಟೆಲ್ಲ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆ ಸಾಮಾನಿದೆ, ಇನ್ನೂ ಟೈಮ್ ಕೂಡ ಇದೆ. ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಬೇಗ ಪಾತ್ರೆನ ವಾಶ್ ಮಾಡ್ಕೊತಾ ಇದ್ದೀನಿ. ನಾನೊಂದು 20 ಡೇಸಿಂದ ಎದ್ದೇಳ್ತಾ ಇದ್ದೀನಿ 5 o'clockಗೆ. ರಿಯಲಿ ಬೇಗ ಎದ್ದೇಳೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ. ಬೇಗ ಕೂಡ ನಮಗೆ ನಿದ್ದೆ ಬರುತ್ತೆ ಆ್ಯಂಡ್ ಬೇಗ ಎದ್ದೇಳ್ಬೋದು, ತುಂಬ ಕೆಲಸಗಳಾಗತ್ತೆ. ಆಲ್ಮೋಸ್ಟ್ ನಾನು ಮಾರ್ನಿಂಗ್ಗೆ ಎಲ್ಲ ಕೆಲಸ ಮುಗಿಸೇ ಹೋಗ್ತೀನಿ, ಬಟ್ ಈವ್ನಿಂಗ್ ಬಂದಾಗ ನನಗೆ ರೆಸ್ಟ್ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಬೇಗ ಎದ್ದೇಳ್ತೀನಿ, ಬೇಗ ಮಲ್ಕೊತೀನಿ. ಆ್ಯಂಡ್ ಬೆಡ್ಶೀಟ್ಸ್ ಎಲ್ಲ ಕೂಡ ಮಡ್ಚಿಟ್ಟು ಒಳಗಡೆಯಿಂದ ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ. ಬೆಳಗ್ಗೆನೇ ಕಸ ಗುಡಿಸ್ಬೋದು ಎದ್ದಿದ ತಕ್ಷಣ. ಇನ್ನು ರೂಮಲ್ಲಿ ಹಸ್ಬೆಂಡು ಮಕ್ಕಳು ಮಲಗಿರ್ತಾರಲ್ಲ, ಅದಕ್ಕೋಸ್ಕರ ಆಮೇಲೆ ಎಲ್ಲ ಕೆಲಸ ಮುಗಿಸಿ ಲಾಸ್ಟಲ್ಲಿ ಕಸ ಗುಡಿಸಿ ಇನ್ನು ನನಗೂ ಗಮ್ಯಗೆ ಎಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ನಾವೆಲ್ಲ ಸ್ನಾನ ಮಾಡಿ ರೆಡಿ ಆದೆ. ಬಟ್ ಟಿಫನ್ ಮಾಡೋಕ್ಕೆ ಟೈಮೇ ಆಗಲಿಲ್ಲ ನನಗೆ. ಒಂದು 5 ಮಿನಿಟ್ಸ್ ಟೈಮ್ ಇತ್ತು. 5 ಮಿನಿಟ್ಸಲ್ಲಿ ಟಿಫನ್ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 2 ಬಾಕ್ಸ್ ಹಾಕ್ಕೊಂಡೆ ಬೆಳಗ್ಗೆಗೆ, ಮಧ್ಯಾಹ್ನಕ್ಕೆ, ಮತ್ತು ಸಲಾಡ್ ಹಾಕ್ಕೊಂಡೆ. ಇವಾಗ ಗಮ್ಯಗೆ ನನಗೆ ಇಬ್ರಿಗೂ ಕೂಡ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಪ್ಯಾಕ್ ಮಾಡಿಕೊಂಡು ಇವಾಗಂತೂ ನಾನು ಹೊರಟೆ. ಸೊ ಸ್ಕೂಲಿಗಂತೂ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕೂಲಿಗೆ ಹೋಗ್ಬಿಟ್ಟು ಅಲ್ಲೋಗಿ ಬ್ರೇಕ್ಫಾಸ್ಟ್ ಮಾಡೋದು. ಯಾಕಂದರೆ 8 ಹೋಗ್ತೀವಲ್ಲ, ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇರುತ್ತೆ, ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.